ಪ್ರಕರಣ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಸದ್ದು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ರಾಜಣ್ಣವ್ರದ್ರ ಬಗ್ಗೆ ಹೇಳಿದ್ದಾರೆ. ಖಂಡಿತವಾಗಿಯೂ ಅದು ಗಂಭೀರ ವಿಷಯ ಮತ್ತು ಇದೆಲ್ಲ ನಾವು ನೋಡಿದ್ದೀವಿ. ಹಿಂದೆ ಅನೇಕ ಸಂದರ್ಭಗಳಲ್ಲಿ ಇಂಥ ಘಟನೆಗಳಾಗಿರುವಂಥದ್ದು, ಕೆಲವರಿಗೆ ಇದರ ತೊಂದರೆ ಆಗಿರುವಂಥದ್ದು, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಈ ಇಂಥ ಒಂದು ಪ್ರಕರಣಗಳು ಉದ್ದೇಶಪೂರ್ವಕವಾಗಿ ಅವರನ್ನು ಇದರಲ್ಲಿ ಸಿಲುಕಿಸುವಂಥ ಕೆಲಸ ಮಾಡಿರುವಂಥ ಘಟನೆಗಳು ನಡೆದಿದೆ. ಅದರಿಂದ ಇವತ್ತು ನಮ್ಮ ಮಿನಿಸ್ಟ್ರೇ ಇವತ್ತು ಈ ಥರ ಆಗಿರುವಂಥ ಇದೇನು ಹೊಸ ಸುದ್ದಿ ಅಂತ ಏನಲ್ಲ. ಅನೇಕ ಈಗಾಗಲೇ ನೀವೇ ನೋಡಿದ್ದೀರಾ, ಬೆಳಗಾಂ ಜಿಲ್ಲೆಯಲ್ಲೂ ನೋಡಿದ್ದೀರಾ, ಬೇರೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಿದ್ದೋದಾಗ ಅದ್ರದ್ದು ಬಗ್ಗೆನೂ ಅವಾಗೆಲ್ಲ ಸುದ್ದಿಗಳಿತ್ತು. ಇವೆಲ್ಲ ನಮ್ಮ ಸಮ್ಮಿಶ್ರ ಸರ್ಕಾರ ಬಿದ್ದೋದಾಗ ಮತ್ತು ಬೇರೆ ಬೇರೆ ಕಡೆ ಈ ಥರದೆಲ್ಲ ಪ್ರಕರಣಗಳು ಪೊಲೀಸಲ್ಲೂ ಕೂಡ ದಾಖಲೆ ಆಗಿರುವಂಥದ್ದಿದೆ. ಬೇರೆ ಬೇರೆ ಜನರನ್ನು ಈ ಥರ ಟ್ರ್ಯಾಪ್ ಮಾಡಿ ಅವರಿಗೆ, ಯಾರು ಬಿಸ್ನೆಸ್ ಮಾಡೋರಿಗೆ, ಉದ್ದಿಮೆಗಾರರಿಗೆ ಮತ್ತು ಈ ಬೇರೆ ಬೇರೆ ವ್ಯಕ್ತಿಗಳನ್ನ ಇದರಲ್ಲಿ ಟ್ರ್ಯಾಪ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಆದ್ದರಿಂದ ಇದು ಗಂಭೀರ ಪ್ರಕರಣನೇ. ಖಂಡಿತ ಏನು ದೂರನ್ನು ರಾಜಣ್ಣವ್ರು ನೀಡ್ತಾರೆ ಅದರ ಆಧಾರದ ಮೇಲೆ ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತಕ್ಕಂಥ ಸರ್ಕಾರ ತಯಾರಾಗಿದೆ. BJPಯವರು ಆರೋಪ ಮಾಡ್ತಾರೆ ಅವ್ರಿಗೆ. ಯಾಕಂತ ಹೇಳಿದ್ರೆ ನಾನು ಈಗ ನೋಡಿ, ಇದು ಒಂದು ಪಕ್ಷಕ್ಕೆ ಸೀಮಿತ ಮಾಡೋಕ್ಕೆ ಹೋಗಬಾರ್ದು.